ನೋಡಿ, ಅವ್ರು ಕರೆದ್ರೆ ನಾನು ಖಂಡಿತವಾಗಿ ನಾನು ಹೋಗ್ತೇನೆ. ನಾವು ಹಿಂದೆ ಎಲ್ಲ ಕಡೆಗೆ ನಾವು ಹೋಗಿದ್ದೇವೆ. ಹೋಗುವಾಗ ಅಲ್ಲಿ ಬರಬೇಡಿ ಅಂತ ಕೂಡ ಹೇಳ್ತಾರೆ. ಅವ್ರು ಬರಬೇಡಿ ಹೇಳಿದನ್ನೇ ಅದನ್ನು ಹೇಳಿದೆ ಅಲ್ಲ. ನಮ್ಗೆ ಯಾರು ಕೂಡ ಬಹಳ ಸ್ಪಷ್ಟ, ಯಾರು ಕೊಲೆಯನ್ನು ಯಾರು ಮಾಡಬಾರ್ದು ಅಂತೀವಿ ನಾವು ಖಂಡಿಸ್ತೇವೆ. ಎಲ್ಲ ಮನೆ ತಂದೆ ತಾಯಿದ ಮೇಲೆ ಸಹಾನುಭೂತಿ ಮತ್ತು ನಮಗೆ ಸಿಂಪತಿ ಇದೆ. ಹಿಂದೆ ಅದು ಸುಳ್ಯದಲ್ಲಿ ಆಗಿದ್ದಾಗಲೂ ಕೂಡ ನಾವು ಹೋಗಿದ್ದೇವೆ, ಎಲ್ಲ ಕೂಡ ಹೋಗಿದ್ದೇವೆ, ಇನ್ನೊಂದು ಕಡೆ ಹೋಗಿ. ಆದರೆ ಬೇರೆ ಬೇರೆ ವಿಚಾರ ನಿಮಗೆ ತಿಳಿದಂತ ವಿಚಾರ. ಅವ್ರ ತಂದೆ ತಾಯಿದ್ರು ಫೋನ್ ಮಾಡಿ ನಮ್ಮಲ್ಲಿ ನೀವು ಬರ್ಬೇಕಂದ್ರೆ ಖಂಡಿತವಾಗಿ ನಾನು ಹೋಗ್ತೇನೆ. ಹೌದು, ಎಲ್ಲ ಎಲ್ಲಿದ್ರು ಅಂತ ಕೇಳಿದ್ರು. ಅವ್ರು ಅಲ್ಲಿಂದ ಫೋನಲ್ಲಿ ಮಾತಾಡಿದ್ದೆ. ನಾನು ಬಂದ ನಂತರ ಬರ್ತಂತ ಹೇಳಿದ್ದೆ, ಕರೆದಂತಲ್ಲ, ನಾನು ಅಲ್ಲಿ ಫೋನಲ್ಲಿ ಮಾತಾಡಿದೆ. ನಾನು ಬಂದ ನಂತರ ಬರ್ತಂತ ಹೇಳಿದ್ದೆ ಇದರಲ್ಲಿ. ಇದಕ್ಕೆ ಒಂದು ಆದ ಕಾರಣ ನಮ್ಮೆಲ್ಲರ ಉದ್ದೇಶ ವಿ ಶುಡ್ ಬಿ ಯುನೈಟೆಡ್ ಮ್ಯಾಂಗ್ಳೂರ್. ಇದು ನಮ್ಮೆಲ್ಲರ ಇವತ್ತು ಉದ್ದೇಶ ಇವತ್ತು ಆಗಿರ್ಬೇಕು. ಮೊದಲೊಮ್ಮೆ ಮಾತಾಡಿದ್ರಿ, ಈ ದ್ವೇಷ ಭಾಷಣ ಮಾಡೋರು, ಗಲಾಟೆ ಮಾಡೋರು, ಇವರನ್ನ ನಿರ್ಲಕ್ಷಿಸಬೇಕು, ಅವ್ರು ಹುಚ್ಚನಾಯ್ತಾರ ಅಂದ್ರೆ ಅಂತ ಹೇಳಿದ್ರಿ. ಈಗ ಅವರನ್ನು ಶಿಕ್ಷೆ ಒಳಪಡಿಸಬೇಕು ಅಂತ ಹೇಳ್ತೀರಿ, ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಹೇಳ್ತಾ ಇದ್ದೀರಿ. ಈಗ ವೈಯಕ್ತಿಕವಾಗಿ ನನ್ನ ಬಗ್ಗೆ ಬೇರೆ ಬೇರೆ ವಿಚಾರಗಳು ಬಂದಾಗ, ಅಥವಾ ಅವತ್ತು ಅಲ್ಲಿ ಯಾವೊಂದು ಸ್ಥಳದಲ್ಲಿ ನಿಂತು ಇನ್ನಿತರ ಹೇಳಿದಾಗ ಇದನ್ನು ಯಾಕಂದ್ರೆ ಅಲ್ಲಿ ನಾವು ಹಿಂದೂ ಕೂಡ ಅದನ್ನು ನಿರ್ಲಕ್ಷ್ಯ, ಮತ್ತೆ ಅಲ್ಲಿಗೆ ಆ ದೇವರಲ್ಲಿ ಸಾಕ್ಷಿ ನುಡಿದ್ದಾರೆ, ಯಾರು ಕೂಡ ಮಾತಾಡಬಾರ್ದು ಅಂತ ಹೇಳಿ ಕೆಲವೊಂದು ಸ್ಥಳದಲ್ಲಿ. ಅದರ ಅರ್ಥ ಎಲ್ಲ ಪ್ರೊವೊಕೇಟಿವ್ ಮಾಡಿ ಎಲ್ಲ ರೀತಿಯಿಂದ ಆಗುವಂಥದ್ದಂತಲ್ಲ. ಆ ಒಂದು ಅದಕ್ಕೆ ಆ ಸೀರಿಯಸ್ನೆಸ್ಗೆ ನೋಡಿ ನಾವು ತಗೊಳ್ಳುವಂಥ ವಿಚಾರ ಇದಕ್ಕೆ. ಸೊ ಎಲ್ಲವೂ ಕೂಡ ಒಂದೇ ರೀತಿ ನಮಗೆ ತಗೊಂಡು ಹೋಗ್ಲಿಕ್ಕೆ ಆಗುದಿಲ್ಲ. ಅಲ್ಟಿಮೇಟ್ಲಿ ವಿ ಆಲ್ ಶುಡ್ ಜಾಯಿನ್ ಟುಗೆದರ್. ಸಣ್ಣ ಸಣ್ಣ ವಿಚಾರಕ್ಕೆಲ್ಲ ಇರ್ಬೋದು. ಈ ಮೊನ್ನೆ ಬಿಜೆಪಿ ನಿಯೋಗ ಬಂದಿತ್ತು, ಅದರಲ್ಲಿ ವಿಜೇಂದ್ರ ಅವರು ಹೇಳಿದ್ರು, ಪೊಲೀಸರು ಈ ತರ ಇದನ್ನು ಮುಂದುವರಿಸಿದ್ರೆ ಅವರು ಅದಕ್ಕೆ ಅನುಭವಿಸ್ತೀರಿ ಅಂತ ಹೇಳಿದ್ರು. 6 ವರ್ಷಕ್ಕೆ ಹೇಳಿದ್ರು, ನೀವು ಪಶ್ಚಾತ್ತಾಪ ಪಡ್ತೀರಿ ಅಂತ ಹೇಳಿದ್ರು. ಮತ್ತೆ ಇದನ್ನು ಇವತ್ತೇ ಕೊನೆ ಮಾಡಿ ನಾಳೆಯಿಂದ ಮಾಡಿದ್ರೆ ಬೇರೆ ಆಗ್ತದೆ ಅಂತ ಹೇಳಿದ್ರು. ಈ ತರ ನೀವು ಹೇಳ್ತೀರಿ ಒಂದೇ ತರ SOP ಇರ್ಬೇಕು ಅಂತ. ಈ SOP ಎಲ್ಲದಕ್ಕೂ ಅನ್ವಯ ಆಗಿರೋದ್ರೆ ಪೊಲೀಸರಿಗೆ ಈ ತರ ಮಾಡುವಾಗ ಅವರು ಕ್ರಮ ತಗೊಳ್ಬೇಕಲ್ವಾ? ಅಂದ್ರೆ ಇದರ ಬಗ್ಗೆ ನೀವೀಗ ನೋಡಿ, ಅದರ ಬಗ್ಗೆ ನಾನು ಹೇಳಲಿಕ್ಕೆ ಇಲ್ಲಿ ಕೂತ್ಕೊಳ್ಳಿಲ್ಲ. ಅಲ್ಲಿ ಸರ್ಕಾರ ಇದೆ, ಪ್ರತಿಪಕ್ಷದ ಇರ್ತಾರೆ, ಅವ್ರು ಮಾತಾಡ್ತಾ ಇರೋದು ಅವ್ರವ್ರಿಗೆ ಬಿಟ್ಟಂತ ವಿಚಾರ. ಅದನ್ನ ನಾನಿಲ್ಲಿ ಹೇಳುವಂತ ವಿಚಾರಗಳು ಏನು ಕೂಡ ಇರುವುದಿಲ್ಲ. ನೀವು ಅವತ್ತು ಸರ್ಕಾರದ ಬಗ್ಗೆ ನೀವು ಕೇಳಿ. NIA ಪ್ರೋಬ್ ಆರ್ಡರ್ ಮಾಡಿರೋದು, ಅದಕ್ಕೆ ಟೆರರ್ ಲಿಂಕ್ ಇದೆ, ಅಕ್ಯೂಸ್ಡ್ ಎಲ್ಲ PFI ಕನೆಕ್ಷನ್ ಇದೆ. ನೀವೇನ್ ಹೇಳ್ತೀರಾ? ಯಾಕಂದ್ರೆ ನಮ್ಮದು ಅದು ಸರ್ಕಾರ ಗವರ್ಮೆಂಟ್ ಡಿಸಿಷನ್, ಅದನ್ನು ನಾವೇನು ಹೇಳಲಿಕ್ಕಿಲ್ಲ. ಅದರಲ್ಲಿ ಸರ್ಕಾರ ಮತ್ತು ಆಡಳಿತ ಈಗ ಎಲ್ಲ ದ್ವೇಷ ಭಾಷಣಗಳಲ್ಲಿ ಯಾರಿಗೆಲ್ಲ FIR ಆಗಿದೆ ಅವರೆಲ್ಲ ಹೈಕೋರ್ಟ್ ನಿಂದ ಬೇಲ್ ಇಟ್ಕೊಂಡು ಬರ್ತಾರೆ. ಈಗ ಸರ್ಕಾರದ ಅಡ್ವೊಕೇಟ್ ಜನರಲ್ ಕೆಲಸ ಮಾಡ್ತಾ ಇಲ್ವಾ, ಅಥವಾ ಸರ್ಕಾರ ಫೇಲ್ ಆಗಿದೆಯಾ ಇದಕ್ಕೆ ಅಬ್ಜೆಕ್ಷನ್ ಹಾಕ್ಲಿಕ್ಕೆ ಅಂತ, ಅದನ್ನ ನೀವು ಕೇಳ್ತೀರಾ? ನೋಡಿ, ಅದನ್ನು ಕೇಳಲಿಕ್ಕೆ ಸರ್ಕಾರ ಇದೆ. ನಾವೇನು ಸರ್ಕಾರ ಮಾತಾಡಬೇಕು. ಇಲ್ಲಿ FIR ಹಾಕಿ ಏನ್ ಪ್ರಯೋಜನ? ಎಲ್ಲರೂ ಬೇಲ್ ಇಟ್ಕೊಂಡು ಬರೋದು. ನಿಮ್ಮ ಅಭಿಪ್ರಾಯ ತಿಳಿಸ್ತೇನೆ ನಾನು. ಈಗ ಬೆಂಗಳೂರಲ್ಲಿ RCC ಕಾರ್ಪೊರೇಷನ್ ಎಲ್ಲ ಸತ್ತು, ಅದಕ್ಕೆ ಸರ್ಕಾರವೇ ಹೊಣೆ ಅಂತ ಆರೋಪ ಬರ್ತಾ ಇದೆ. ಅಂದ್ರೆ ನೀವು ಯಾವ ದೃಷ್ಟಿಕೋನ ನೋಡ್ತೀರಾ ಸ್ಪೀಕರ್? ನಾನು ಆ ಕುಟುಂಬಸ್ಥರಿಗೆ ಆ ನೋವನ್ನು ತಡೆಯುವ ಶಕ್ತಿ ಆ ಪರಮಾತ್ಮನ ಕೊಡಲಿ, ಅವರ ಆತ್ಮಕ್ಕೆ ಶಾಂತಿ ಸಿಕ್ಕಲಿ. ಇನ್ನು ಈ ರೀತಿ ಯಾವುದೇ ಎಲ್ಲಿ ಕೂಡ ಆಗ್ಬಾರ್ದಂತ ಆ ದೃಷ್ಟಿಕೋನ ನಾನು ನೋಡ್ತಾ ಇದ್ದೇನೆ. ನೋಡಿ, ನಾನು ಅವತ್ತು ಊರಲ್ಲಿ ಇರಲಿಲ್ಲ, ನಾನು ನಿನ್ನೆ ತಾನೇ ಬಂದಿದ್ದೇನೆ. ಆ ವಿಚಾರ ಸ್ಪಷ್ಟದ ವಿಚಾರ ಏನು ನಮ್ಮ ವಿಚಾರ ಗೊತ್ತಿರೋದಿಲ್ಲ. ಒಟ್ಟು ಈ ರೀತಿ ಆದ ಅತ್ಯಂತ ನೋವಿನ ವಿಚಾರ.